ವಿಶು ವಿಶು ಕಳ್ಳ. ನಮಗೆ ಹೇಳಿದ್ರೆ ನಾವ್ ಎಲ್ಲಿ ಬೈತೀವೋ ಅಂತ ಹೇಳ್ದೆ ಕೇಳ್ದೆ ಬೆಳಿಗ್ಗೆನೆ ಮದ್ರಾಪುರಕ್ಕೆ ಹೊರಟೋಗಿದ್ದಾನೆ ತನ್ನ ರಾಧಾರಣಿ ನೋಡಕ್ಕೆ. ದೇವ್ರೆ, ಈ ಮಕ್ಳ ಪ್ರೀತಿಗೆ ಯಾರ ಕೆಟ್ಟ ದೃಷ್ಟಿನೂ ಬೀಳ್ದೆ ಇರೋ ಹಾಗೆ ನೋಡ್ಕೊಳಪ್ಪ. ನಾನು ರಾಧಿಕಂಗೆ ಮಾತು ಕೊಟ್ಟಿದ್ದೀನಿ, ಅವಳನ್ನ ಮದ್ವೆ ಆಗೇ ಆಗ್ತೀನಿ ಅಂತ. ರಾಧಿಕಾ ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾಳಮ್ಮ. ಅವಳನ್ನ ನಾನು ಮೋಸ ಮಾಡ್ಲಾ? ಯಾವುದೇ ಕಾರಣಕ್ಕೂ ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ಬೇಕಿದ್ರೆ ಈ ಮನೆಯವ್ರನ್ನ ಬಿಟ್ಟು ಹೋಗ್ತೀನಿ, ಆದ್ರೆ ರಾಧಿಕನ್ ಬಿಡಲ್ಲ. ಮನೆಯವ್ರಿಗೆ ಈ ಮದುವೆ ಅಂದ್ರೆ ನನಗೂ ಈ ಮನೇಲಿ ಇರಕ್ ಇಷ್ಟ ಇಲ್ಲ. ನನ್ನ ಕೈಲಿ ರಾಧಿಕನ ಬಿಟ್ಟಿರಕ್ ಆಗಲ್ಲ. ನಾನು ಇವತ್ತೇ ಈ ಮನೆ ಬಿಟ್ಟು ಹೋಗ್ತೀನಿ. ಅತ್ತೆ, ಇದ್ರಲ್ಲಿ ವಿಶುದಾಗ್ಲಿ ವಿಶಾಖಂದಾಗ್ಲಿ ತಪ್ಪಿಲ್ಲ ಅಂತ ಅನ್ಸ್ತಿದೆ. ಅವರಿಬ್ರು ಹೀಗ್ ಮಾಡೋದಕ್ಕೆ ರಾಧಿಕಾನೇ ಕಾರಣ ಅಂತ ಅನ್ಸ್ತಾ ಇದೆ. ರಾಧಿಕಾ ಈ ಮನೆಗ್ ಬಂದ್ಮೇಲೆ ತಾನೆ ಈ ಸಮಸ್ಯೆಗಳೆಲ್ಲ ಶುರುವಾಗಿದ್ದು. ರಾಧಿಕನ ನಾವು ಮನೆಯಿಂದ ಹೊರಗಾಕಿದ್ವಿ ಅನ್ನೋ ದ್ವೇಷಕ್ಕೆ ರಾಧಿಕನೇ ಯಾಕೆ ವಿಶಾಖನ್ ತಲೆ ಕೆಡ್ಸಿ ನಮ್ ಮನೆ ಬಿಟ್ಟು ಹೊರಗೆ ಹೋಗೋ ಹಾಗೆ ಮಾಡಿರ್ಬಾರ್ದು? ಹಲೋ ಹಲೋ, ನಾನು ವಿಶಾಖನ ಅಜ್ಜಿ ಮಾತಾಡ್ತಿರೋದು. ಗೊತ್ತಾಯ್ತು, ಹೇಳಿಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿರೋಕ್ ಹೇಗ್ ಸಾಧ್ಯ? ದೇವ್ರು ಒಂದು ಕೊಟ್ರೆ ಇನ್ನೊಂದು ಕೊಡಲ್ಲ. ಮಕ್ಕಳಿಲ್ದೇ ಇರೋರ್ಗೆ ಒಂದು ಚಿಂತೆ ಆದ್ರೆ ಇರೋರ್ಗೆ ನಾನಾ ಚಿಂತೆ. ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ? ಹೆತ್ತ ಮಗನೇ ಮಾತು ಕೇಳ್ದೆ ಇದ್ದಾಗ ಆಗೋ ವೇದನೆ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ಹೋಗ್ಲಿ ಬಿಡಿ, ವಯಸ್ಸಿಗೆ ಬಂದ ಮಕ್ಕಳು ರೆಕ್ಕೆ ಪುಕ್ಕ ಬಂದ ಹಕ್ಕಿಗಳ ಹಾಗೆ ನಿಮ್ಮ ಹಿಡಿತಕ್ಕೆ ಸಿಕ್ವಲ್ಲ. ಹೆಂಡತಿ ವ್ಯಾಮೋಹಕ್ಕೆ ಬಿದ್ದು ಹೆತ್ತವರನ್ನ ದೂರ ಮಾಡೋದು ಎಲ್ಲಾ ಕಡೆ ಇರೋದೇ. ಅದಕ್ಕೆ ಶ್ರೀಮಂತರು, ಬಡವರು, ಧರ್ಮಾಧಿಕಾರಿಗಳು, ಸಾಮಾನ್ಯರು ಅನ್ನೋ ಭೇದ ಭಾವ ಇರೋಲ್ಲ. ಅಮ್ಮ, ನನ್ಗೆ ಯಾಕೋ ಆರೋಗ್ಯ ಸರಿ ಇಲ್ಲ. ನಾನು ಸಂಜೆಗೆ ಫೋನ್ ಮಾಡ್ತೀನಿ. ಏನು ನನ್ನ ಮನಸ್ಸಲ್ಲಿದ್ದನ್ನ ನಾನು ಹೇಳಿದೆ. ಮುದುಕಿ ಮಾತು ಮನಸ್ಸು ಹಚ್ಕೋಬೇಡಿ. ಫೋನ್ ಇಡ್ಲಾ? ವಿವೇಕ್, ವಿಶು ಅವನ್ ರೂಮಲ್ಲಿ ಇಲ್ಲ ಕಣೋ. ಬಹುಶಃ
ಬೆಳಿಗ್ಗೆನೆ ಅವ್ನ್ ರಾಧಾರಾಣಿ ನೋಡಕ್ಕೆ ಮಧುರಾಪುರಕ್ಕೆ ಓಡಟೋಗಿರ್ಬೇಕು. ಮದುವೆ ಆಗಿ ರಾಧಿಕಾ ನಮ್ಮ ಮನೆಗ್ ಬರೋವರೆಗೂ ಅವನ್ ಮಧುರಾಪುರದಲ್ಲೇ ಕ್ಯಾಂಪ್ ಹಾಕೋ ಹಾಗೆ ಕಾಣುತ್ತೆ. ಇರಿ, ಅವನಿಗೆ ಫೋನ್ ಮಾಡಿ ಒಂದ್ ಸ್ವಲ್ಪ ರೇಗ್ಸೋಣ. ರಾಜು, ಎಲ್ಲಿ ಹೋಗಿದ್ಯೋ ಬೆಳಿಗ್ಗೆಯಿಂದ? ಅಲ್ಲ ಕಣೋ, ತಿಂಡಿ ಟೈಮ್ಗೆ ನಿನ್ನನ್ನ ಕರೆದು ಸಾಕಾಯ್ತು. ಅದು ಮದ್ವೆಗೆ ಫೋಟೋಗ್ರಾಫರ್ ಕರೆಯಕ್ ಹೋಗಿದ್ದೆ, ಅವನಿರ್ಲಿಲ್ಲ. ಸರಿ, ವಿಷು ಎಲ್ಲಿ? ಗೊತ್ತಿಲ್ಲ. ಛೇ, ಮರ್ತೇ ಹೋಯ್ತು. ಬಾಸ್ ಬಟ್ಟೆಗೆ ಇಸ್ತ್ರಿ ಹಾಕ್ಬೇಕು. ರಾಜು, ಎಲ್ಲಿ ಹೋದ ಇವನು? ರಾಜ್ಗೆ ಅವನು ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ಮೇಲೆ ಇನ್ಯಾರಿಗೂ ಗೊತ್ತಿರೋಕ್ ಸಾಧ್ಯನೇ ಇಲ್ಲ. ಅಜ್ಜಿ, ಟೆನ್ಷನ್ ಮಾಡ್ಕೋಬೇಡಿ. ಅವನು ಮೋಸ್ಟ್ಲಿ ಆಫೀಸಿಗೆ ಹೋಗಿರ್ಬೇಕು. ನಾನು ಫೋನ್ ಮಾಡಿ ವಿಚಾರಿಸ್ತೀನಿ ರೀ. ಫೋನ್ ರಿಂಗ್ ಆಗ್ತಾ ಇದೆ. ಆದ್ರೆ ಅವನ್ ಫೋನೇ ರಿಸೀವ್ ಮಾಡ್ತಿಲ್ಲ. ಅಜ್ಜಿ, ಅವನು ಮದ್ರಾಪುರಕ್ಕೆ ಹೋಗ್ತಿರ್ಬೋದು, ಅದಕ್ಕೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಕಾಲ್ ಮಾಡ, ಸರಿನಾ? ಮಗಳೇ, ನಮ್ಮ ಬದುಕನ್ನ ಸ್ವರ್ಗ ಮಾಡ್ಕೊಳ್ಳೋದು ನರ್ಕ ಮಾಡ್ಕೊಳ್ಳೋದು ನಮ್ ಕೈಲೇ ಇದೆ ಅಂತ ಇದಕ್ಕೆ ಹೇಳೋದು ನೋಡು. ವಿಶ್ವ ಅಂತ ಒಳ್ಳೆ ಹುಡುಗ ಸಿಕ್ಕಿದ್ದ, ಆದ್ರೆ ವಿಶಾಖನ್ಗೆ ಅವನ ಜೊತೆ ಜೀವನ ಮಾಡೋ ಯೋಗ್ಯತೆನೇ ಇಲ್ದ ಹಾಗಾಯ್ತು. ಅಷ್ಟು ಒಳ್ಳೆ ಮನಸ್ಸಿನ ವಿಶ್ವಗೆ ಅನ್ಯಾಯ ಮಾಡಿದ್ದಕ್ಕೆ ದೇವ್ರು ವಿಶಾಖನು ನಮ್ಮಿಂದ ದೂರ ಮಾಡ್ಬಿಟ್ಟ. ಅಮ್ಮ, ಎಲ್ಲ ನಮ್ಮ ಹಣೆ ಮೇಲೆ ಬರ್ದ ಹಾಗಾಗತ್ತೆ. ಯಾರು ಪೂರ್ತಿ ಒಳ್ಳೆಯವರು ಆಗಿರಲ್ಲ, ಕೆಟ್ಟವರು ಆಗಿರಲ್ಲ ಅಲ್ವಾ? ಆದ್ರೆ ಮಗಳೇ, ವಿಶ್ವ ನಿನ್ ಮೇಲೆ ಪ್ರಾಣನ ಇಟ್ಟಿದ್ದಾನೆ. ಆ ಪ್ರೀತಿ ನಿಜವಾಗಿರೋದಕ್ಕೇನೆ ಇವತ್ತು ನೀನು ಎಲ್ಲರ ಮುಂದೆ ವಿಶ್ವನ್ ಮದ್ವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿರೋದು. ಪ್ರೀತಿ ಅಂತೆ ಪ್ರೀತಿ. ಈ ಅನಿಷ್ಟದವಳಿರೋ ಜಾಗದಲ್ಲಿ ಪ್ರೀತಿ ಎಲ್ಲಿಂದ ಹುಟ್ಟುತ್ತೆ? ಹುಟ್ಟುತ್ತಿದ್ದಾಗೆ ಹೆತ್ತ ತಾಯಿನ ನುಂಗ್ಕೊಂಡಿರೋ ಪಾಪಿ ಇವಳು. ಇವಳಿಂದಾಗಿ ಯಾವ ತಂದೆ ತಾಯಿನೂ ನೆಮ್ಮದಿ ಆಗಿರಕ್ಕಾಗಲ್ಲ. ಇವಳಿಂದಾಗಿ ನನ್ನ ಮಗನಿಗೆ ನನ್ ಕಂಡ್ರೆ ಆಗಲ್ಲ. ಇವಳಿಂದಾಗಿ ಪಾಪ ವಿಶಾಖ ಅಪ್ಪ ಅಮ್ಮನಿಂದ ದೂರ ಆದ್ಲು. ಈಗ ಇನ್ನು ಮದುವೆನೇ ಆಗಿಲ್ಲ. ಇವಳಿಂದಾಗಿ ವಿಶ್ವ ಅವನ ಅಮ್ಮನಿಂದ ದೂರ ಆಗ್ತಿದ್ದಾನೆ. ಇನ್ನೇನಾದ್ರೂ ಮದುವೆ ಆಗಿ ಇವಳು ಆ ಮನೆಗೆ ಹೋದ್ರೆ ಆ ಸಂಸಾರ ಸರ್ವ ನಾಶ ಆಗೋಗುತ್ತೆ. ಅತ್ತೆ,
ಕಾಗೆ ಯಾಕೆ ಕಪ್ಪಗಿದೆ ಅಂದ್ರೆ ಬೆಳ್ಳಕ್ಕಿ ಬೆಳ್ಳಗಿರೋದಕ್ಕೆ ಅಂತ ಅಂದ್ಹಾಗಾಯ್ತು ನಿಮ್ ಮಾತು. ಅವ್ರವ್ರ ಬುದ್ಧಿ ನೆಟ್ಟಗಿಲ್ದೆ ಜನ ಹಾಳಾಗಿದ್ದಾರೆ ಹೊರತು ಕೆಟ್ಟದಕ್ಕೆಲ್ಲ ರಾಧಿಕಾನೇ ಕಾರಣ ಅಂತ ಹೇಳೋದು ತಪ್ಪು. ದೇವ್ಕಿ, ನನ್ನ ಮಾತೆಂದಿಗೂ ಸುಳ್ಳಾಗೋದಿಲ್ಲ. ಈ ಅನಿಷ್ಟಿದ ನೆಲಬಿದ್ದ ಜಾಗದಲ್ಲಿ ಖಂಡಿತ ಸುಖ ಇಲ್ಲ. ಇವಳು ಮೊದಲನೇ ಬಾರಿ ಅವ್ರ ಮನೆ ಅಂಗಳದಲ್ಲಿ ಕಾಲಿಟ್ಟ ದಿನಾನೇ ವಿಶ್ವ ಅಪ್ಪ ತೀರ್ಕೊಂಡ್ರು. ನಿನ್ ನೆನ್ಪಿಲ್ವಾ? ಇನ್ ಇವಳು ಮದುವೆ ಆಗ ಅವ್ರ ಮನೆಗೆ ಹೋದ್ಮೇಲೆ ಯಾರ್ಯಾರ ಗತಿ ಏನು? ಮಗಳೇ, ಒಲೆ ಮೇಲೆ ಅನ್ನಕ್ಕಿಟ್ಟಿದ್ದೆ, ಅಕ್ಕಿ ಬೆಂದಿದ್ಯಾ ಹೋಗಿ ನೋಡು ಕಂದ. ಏನಾಯ್ತು? ಅದಕ್ಕೆ ಹತ್ರ ಮಾತಾಡಿದ್ಯಾ? ಇಲ್ಲ, ಅತ್ತೆ ಯಾಕೋ ತುಂಬಾ ಡಲ್ ಆಗಿದ್ದಾರೆ. ಬಹುಶಃ ವಿಶಾಖನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಒಪ್ಕೊಂಡಿಲ್ಲ ಅಂತ ಕಾಣುತ್ತೆ. ಅತ್ತೆ ವಿಶ್ವ ಹತ್ರ ಮಾತಾಡಿದಾರೋ ಇಲ್ವೋ ಯಾರಿಗ್ ಗೊತ್ತು? ರಮ್ಯಾ, ವಿಶು ಮತ್ತೆ ಅತ್ತಿಗೆ ಏನು ಮಾತಾಡಿಕೊಂಡ್ರು ಅನ್ನೋದ್ರ ಮೇಲೆ ನಾವು ನಮ್ಮ ಮುಂದಿನ ಪ್ಲಾನ್ ಹಾಕ್ಬೋದು. ನನಗನ್ಸುತ್ತೆ 98% ಭಾಗ ವಿಶಾಖನ ವಾಪಸ್ ಕರ್ಕೊಂಡ್ಬರೋದಕ್ಕೆ ಒಪ್ಕೊಂಡ್ರಲ್ಲ. ಬೆಳಗ್ಗೆ ಅತ್ತೆ ಮುಖ ನೋಡ್ದಾಗ್ಲೇ ಅನ್ಕೊಂಡೆ ವಿಶಾಖನ್ ಕರ್ಕೊಂಡ್ಬರೋದಕ್ಕೆ ಒಪ್ಪಿರಲ್ಲ ಅಂತ. ಅದಕ್ಕೆ ಅತ್ತೆಗೆ ಬೇಜಾರಾಗಿದೆ. ರಮ್ಯಾ, ಮಣ್ಣು ಹಸಿಯಾಗಿದ್ದಾಗ ಮಾತ್ರ ನಾವು ಅದಕ್ಕೊಂದು ಶೇಪ್ ಕೊಡ್ಬೋದು. ಅದಕ್ಕೆ ಈಗ ದುಃಖದಲ್ಲಿದ್ದಾರೆ, ಅವ್ರ ಮನಸ್ಸು ವೀಕ್ ಆಗಿರುತ್ತೆ. ಈಗ ನೀನು ಅವರ ಮನಸ್ಸಿಗೆ ಹಿತ ಆಗೋ ಹಾಗೆ ಮಾತಾಡಬೇಕು. ಮಾವ, ನೀವು ಈ ಸೈಕಾಲಜಿ ಎಲ್ಲ ಯಾವಾಗ ಕಲ್ತ್ರಿ? ಯಾವ ಸೈಕಾಲಜಿನೂ ಅಲ್ಲ ರಮ್ಯಾ, ಇಟ್ ಈಸ್ ಜಸ್ಟ್ ಅ ಕಾಮನ್ ಸೆನ್ಸ್. ಅಮ್ಮ, ರುಕ್ಮಣಿ ಅಮ್ಮವರು ಬಾಗ್ಲಕೊಂಡಿದ್ದಾರೆ, ತಲೆನೋವು ಅಂತಿದ್ರು, ಮಾತ್ರೆ ಕೊಡ್ಬೇಕಾಗಿತ್ತು. ಎಷ್ಟು ತಟ್ಟಿದ್ರು ಬಾಗಿಲು ತೆಗೀತಿಲ್ಲ. ಕೊಡು, ನಾನೇ ಕೊಡ್ತೀನಿ. ರಮ್ಯಾ, ಗುಡ್ ಲಕ್. ಅತ್ತೆ, ನಾನ್ ರಮ್ಯಾ. ಅತ್ತೆ, ತಲೆನೋವು ಜಾಸ್ತಿ ಆಯ್ತಾ? ಮಾತ್ರೆ ತಗೊಳ್ಳಿ. ಬೇಡ ರಮ್ಯಾ, ಅಮೃತಾಂಜನ್ ಹಚ್ಲಾ? ಬೇಡ, ನಾನು ಹಚ್ಕೊಂಡೆ. ಅತ್ತೆ, ಸುಮ್ಮನೆ ವಿಷು ಬಗ್ಗೆ ಮನ್ಸ್ಗೆ ಹಚ್ಕೊಂಡು
ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದೀರಾ. ಇದ್ರೆಷ್ಟು ಸತ್ರೆಷ್ಟು ಅಂತ ಅನ್ಸ್ಬಿಟ್ಟಿದೆ ರಮ್ಯಾ. ಛೇ, ಏನತ್ತೆ ನೀವು ಇಷ್ಟು ದೊಡ್ಡ ಮನೇನ ಮ್ಯಾನೇಜ್ ಮಾಡೋರು ನೀವು, ನಮ್ಗೆಲ್ಲ ಬುದ್ಧಿ ಹೇಳೋರು ನೀವು. ನೀವೇ ಈ ರೀತಿ ಮಾತಾಡ್ಬಿಟ್ರೆ ನೀವಿಷ್ಟು ಬೇಗ ಹೋಪ್ಸ್ ಕಳ್ಕೋಬೇಡಿ ಅತ್ತೆ. ಇಲ್ಲ ರಮ್ಯಾ, ವಿಶು ನನ್ ಮಾತು ಕೇಳಲ್ಲ. ಅವ್ನು ರಾಧಿಕನ್ ಮದ್ವೆ ಆಗೋದಕ್ಕೆ ಧರ್ಮಾಧಿಕಾರಿ ಪಟ್ಟಾನೆ ಬಿಡೋದಕ್ಕೆ ತಯಾರಾಗಿದ್ದಾನೆ. ಜಾಸ್ತಿ ಮಾತಾಡಿದ್ರೆ ಮನೆ ಬಿಟ್ಟೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ನಾನು ಏನ್ ಮಾಡ್ಲಿ? ಮಗ ಬೇಕು ಇಲ್ಲ, ನನ್ ಗಂಡನ ಆಸೆ ಕನ್ಸುಗಳನ್ನ ಉಳಿಸ್ಕೊಳ್ಬೇಕು. ಹಾಗಾಗಿದೆ ನನ್ನ ಪರಿಸ್ಥಿತಿ. ಇವ್ರು ಅವನಿಗೆ ಪಟ್ಟ ಯಾಕೆ ಕಟ್ಟಿದ್ರು ಹೇಳು? ಇವ್ರ ಹಾದಿನಲ್ಲಿ ಅವನು ನಡೀತಾನೆ, 4 ಜನಕ್ಕೆ ಒಳ್ಳೇದ್ ಮಾಡಿ ಧರ್ಮಾಧಿಕಾರಿಗಳ ವಂಶ ಬೆಳೆಯೋ ಹಾಗೆ ಮಾಡ್ತಾನೆ ಅಂತ ತಾನೆ. ಆದ್ರೆ ಎಲ್ಲ ಸುಳ್ಳಾಗೋಯ್ತು. ಮತ್ತೆ ನನ್ಗನ್ಸುತ್ತೆ ಮಾವನ್ ಕನ್ಸು, ಧರ್ಮಾಧಿಕಾರಿಗಳ ಪಟ್ಟ, ನಿಮ್ ಮಗ ಇದೆಲ್ಲ ಉಳಿಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ. ರಾಧಿಕಾ ಮತ್ತೆ ವಿಶುನ ಬೇರೆ ಆಗೋ ಹಾಗೆ ಮಾಡ್ಬೇಕು. ರಾಧಿಕಂಗೋಸ್ಕರ ತಾನೇ ವಿಶು ಧರ್ಮಾಧಿಕಾರಿ ಪಟ್ಟನ ಬೇಡ ಅಂತಿರೋದು. ರಾಧಿಕಂಗೋಸ್ಕರ ತಾನೇ ವಿಶು ಮನೆ ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರೋದು. ವಿಶು ಈಗ ಸಂಪೂರ್ಣವಾಗಿ ರಾಧಿಕನ್ ವಶದಲ್ಲಿದ್ದಾನೆ. ಸೊ ರಾಧಿಕನ್ ವಶದಿಂದ ಅವನ್ನ ಬಿಡುಗಡೆ ಮಾಡಿದ್ರೇನೆ ನಿಮ್ ಮಗ ನಿಮ್ಗೆ ವಾಪಸ್ ಸಿಗೋದು. ನಿಮ್ ನೆಮ್ಮದಿ, ಧರ್ಮಾಧಿಕಾರಿಗಳ ಪಟ್ಟ, ಮಾವನ್ ಕನ್ಸು, ನಮ್ಮ ಮನೆತನದ ಗೌರವ ಇದೆಲ್ಲ ಉಳಿಯೋದು. ಅತ್ತೆ, ನಾನು ಹೇಳಿದ ಹೌದೋ ಅಲ್ವೋ ನೀವೇ ಯೋಚನೆ ಮಾಡಿ.